ಒಮ್ಮೊಮ್ಮೆ ಎಲ್ಲರ ಕಣ್ಣಿಗೆ ಕಾಮಿಡಿ ಪೀಸುಗಳಂತೆ ಕಾಣುತ್ತಿದ್ದವರು ನೋಡುತ್ತಿದ್ದಂತೆ ಹಳೆ ಮಾಡಿಸಿದಂತೆ ಬದುಕನ್ನು ರೂಪಿಸಿಕೊಂಡು ಲೇವಡಿ ಮಾಡೋರು ಮುಂದೆ ಗೆದ್ದು ಬೀಗುತ್ತಾರೆ. ಇನ್ನು ಕೆಲವೊಮ್ಮೆ ತುಂಬಾನೇ ಇಷ್ಟಪಟ್ಟು ಮದುವೆಯಾದವರು ಒಬ್ಬರನ್ನು ಬಿಟ್ಟು ಒಬ್ಬರು ಉಸಿರಾಡಲು ಸಾಧ್ಯವಿಲ್ಲ ಅಂದುಕೊಂಡವರು ವಿರೋಧಗಳನ್ನು ಧಿಕ್ಕರಿಸಿ ಮದುವೆಯಾದವರು ಜೊತೆಗೂಡಿದ ಕೆಲವು ದಿನಗಳಲ್ಲೇ ದೂರವಾಗುತ್ತಾರೆ. ಇದಕ್ಕೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅತ್ಯುತ್ತಮ ಉದಾಹರಣೆ. ಆದರೆ ಮನಃಪೂರ್ವಕವಾಗಿ ಮದುವೆಯಾಗಿ ಮನಃಪೂರ್ವಕವಾಗಿ ದೂರವಾದ ಇವರು ಇಬ್ಬರು ಈಗ ಮತ್ತೊಮ್ಮೆ ಒಂದಾಗಿದ್ದಾರೆ. ಹಾಗಂತ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಮನಸ್ತಾಪಗಳು ಮರೆತು ಮತ್ತೆ ಜೊತೆಯಾಗಿ ಬಾಳುವ ನಿರ್ಧಾರಕ್ಕೆ ಇಬ್ಬರು ಬಂದಿದ್ದಾರೆ ಅಂತಲ್ಲ. ಯಾಕೆಂದರೆ ಇಬ್ಬರು ಒಂದಾಗುತ್ತಿರುವುದು ರಿಯಲ್ ಲೈಫ್ನಲ್ಲಿ ಅಲ್ಲ, ಬದಲಿಗೆ ರೀಲ್ ಲೈಫ್ನಲ್ಲಿ. ಹೌದು, ನಿಮಗೆ ನೆನಪಿದ್ದರೆ ಚಂದನ್ ಮತ್ತು ನಿವೇದಿತಾ ವಿಚ್ಛೇದನ ಪಡೆಯುವ ಮೊದಲು ಕ್ಯಾಂಡಿ ಕ್ರಶ್ ಎಂಬ ಚಿತ್ರವನ್ನು ಒಪ್ಪಿಕೊಂಡಿದ್ದರು. ಚಿತ್ರದಲ್ಲಿ ಚಂದನ್ ನಾಯಕನಾದರೆ ನಿವೇದಿತಾ ನಾಯಕಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದರು. ಆದರೆ ಆ ನಂತರ ಕ್ಯಾಂಡಿ ಕ್ರಶ್ ಸಿನಿಮಾದ ಟೈಟಲ್ ಬಳಸದೇ ಇರುವಂತೆ ಗೇಮಿಂಗ್ ಆ್ಯಪ್ ಕ್ಯಾಂಡಿ ಕ್ರಶ್ ನೋಟಿಸ್ ಜಾರಿ ಮಾಡಿತ್ತು. ಹೀಗಾಗಿ ಶೀರ್ಷಿಕೆ ಬದಲಾವಣೆ ಮಾಡಲು ಮುಂದಾದ ಚಿತ್ರತಂಡ ಈಗ ತಮ್ಮ ಚಿತ್ರಕ್ಕೆ ಕ್ಯಾಂಡಿ ಕ್ರಶ್ ಬದಲು ಮುದ್ದು ರಾಕ್ಷಸಿ ಎಂದು ಹೆಸರಿಟ್ಟಿದ್ದಾರೆ. ಚಿತ್ರದ ಫಸ್ಟ್ ಲುಕ್ನಲ್ಲಿ ಕೂಡ ಬಿಡುಗಡೆ ಮಾಡಿದೆ. ಅಂದಾಗೆ ಪುನೀತ್ ಶ್ರೀನಿವಾಸ್ ಚಿತ್ರಕಥೆ ಬರೆದು ನಿರ್ದೇಶಿಸಿರುವ ಈ ಚಿತ್ರದ ಬಹುತೇಕ ಚಿತ್ರೀಕರಣವನ್ನು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಪತಿ ಪತ್ನಿಯಾಗಿದ್ದು ಸಂದರ್ಭದಲ್ಲಿಯೇ ಮುಗಿಸಿದ್ದಾರೆ. ಇಬ್ಬರು ದೂರವಾದ ಸಮಯದಲ್ಲಿ ಕೇವಲ 8 ದಿನದ ಚಿತ್ರೀಕರಣ ಮಾತ್ರ ಬಾಕಿ ಇತ್ತು. ಈಗ ತಮ್ಮ ವೈಯಕ್ತಿಕ ಸಮಸ್ಯೆಯನ್ನು ಪಕ್ಕಕ್ಕಿಟ್ಟಿದ್ದ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ವೃತ್ತಿಪರತೆ ಮೆರೆದಿದ್ದರು. ಉಳಿದಿರುವ ಚಿತ್ರದ ಚಿತ್ರೀಕರಣವನ್ನು ಇಬ್ಬರು ಮುಗಿಸಿಕೊಡುವುದಾಗಿ ನಿರ್ದೇಶಕ ಪುನೀತ್ ಶ್ರೀನಿವಾಸ್ ಅವರಿಗೆ ಭರವಸೆ ನೀಡಿದ್ದಾರೆ. ಅದರಂತೆಯೇ ಚಿತ್ರದ ಚಿತ್ರೀಕರಣವನ್ನು ಮುಗಿಸಿದ್ದಾರೆ, ಕೊಟ್ಟ ಮಾತು ಉಳಿಸಿಕೊಂಡಿದ್ದಾರೆ ಮತ್ತು ಚಿತ್ರದ ಪ್ರಚಾರಕ್ಕೂ ಕೈ ಜೋಡಿಸಿದ್ದಾರೆ. ಇನ್ನು ಚಂದನ್ ಮತ್ತು ನಿವೇದಿತಾ ಗೌಡ ಅವರ ಮುದ್ದು ರಾಕ್ಷಸಿ ವಿಚಾರ ತಿಳಿದು ಅನೇಕರು ಎಂದಿನಂತೆ ನಿವೇದಿತಾ ಗೌಡ ಅವರನ್ನು ಟ್ರೋಲ್ ಮಾಡಲು ಶುರು ಮಾಡಿದ್ದಾರೆ. ಆದರೆ ಈ ಬಾರಿ ಚಂದನ್ ಶೆಟ್ಟಿ ವಿರುದ್ಧ ಕೂಡ ತಮ್ಮ ಅಸಮಾಧಾನ ಕೂಡ ಹೊರಹಾಕುತ್ತಿದ್ದಾರೆ. ಇದೆಲ್ಲ ಮಾಡುವ ಬದಲು ಶೆಡ್ಗೋಗಿ ಜಗಳ ಬಗೆಹರಿಸಿಕೊಂಡು ಒಂದಾಗಿ ಬಾಳ್ವೆ ಮಾಡಿ ಎಂದು ಒಬ್ಬರು ಹೇಳಿದರೆ, ಮತ್ತೊಬ್ಬರು ನಿಮ್ಮಿಬ್ಬರದು ಡೈವರ್ಸ್ ಆಗಿದೆ ಅನ್ನಿಸ್ತಿಲ್ಲ, ಚಿತ್ರದ ಪ್ರಚಾರಕ್ಕಾಗಿ ಈಗೆಲ್ಲ ಮಾಡ್ತಿದ್ದೀರಿ ಅನಿಸುತ್ತೆ ಎಂದಿದ್ದಾರೆ. ಇನ್ನೊಬ್ಬರು, ಚಂದನ್ ನಾಚಿಕಾಗಲ್ವ ಗುರು, ನಿನಗೆ ಬೇಡ ಅಂತ ಬಿಟ್ಟು ಹೋದವಳಿಗೆ ಮತ್ತೆ ಯಾಕೆ ಚಾನ್ಸ್ ಕೊಡ್ತೀಯಾ, ಬೇರೆ ಯಾರು ಸಿಗಲಿಲ್ವಾ ಎಂಬ ಪ್ರಶ್ನೆ ಕೇಳಿದ್ದರು. ಉಳಿದಂತೆ ಮೋಹನ್ ಕುಮಾರ್ ಈ ಮುದ್ದು ರಾಕ್ಷಸಿ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಸೈಕೋ ಥ್ರಿಲ್ಲರ್ ಕಥೆ ಅಂದರೆ ಈ ಚಿತ್ರದ ಚಿತ್ರೀಕರಣ ಬಹುತೇಕ ಬೆಂಗಳೂರಿನಲ್ಲಿಯೇ ನಡೆದಿದೆ. ಇನ್ನು MS ತ್ಯಾಗರಾಜ್ ಈ ಚಿತ್ರಕ್ಕೆ ಮ್ಯೂಸಿಕ್ ನೀಡಿದ್ದಾರೆ. ಎ ಕರುಣಾಕರ್ ಚಿತ್ರದ ಛಾಯಾಗ್ರಹಣ ಮಾಡಿದ್ದಾರೆ. ಸದ್ಯ ಹೆಸರು ಬದಲಾವಣೆಯೊಂದಿಗೆ ಸುದ್ದಿಯಲ್ಲಿರುವ ಮುದ್ದು ರಾಕ್ಷಸಿ ಈ ವರ್ಷಾಂತ್ಯದಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಹೀಗೆ ನೋಡ್ತಾ ಇರಿ GL ಮೀಡಿಯಾ ನ್ಯೂಸ್ ಕನ್ನಡ ಅಪ್ಡೇಟ್ಸ್ಗಾಗಿ. ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.